ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಒಬ್ಬನಿಂದ 30 ಜನರಿಗೆ ಸೋಂಕು, ಬೆಂಗಳೂರಿನಲ್ಲಿ ವೈರಸ್ ಸ್ಫೋಟ, ಕ್ವಾರಂಟೈನ್ಗೆ ವಿರೋಧ, ಹಣೆಗೂ ಕೈಗೂ ಕಪ್ಪು ಪಟ್ಟಿ. ಯಾಕಪ್ಪ ಈ ಪ್ರತಿಭಟನೆ? ಕಳ್ಳದಾರಿಯಲ್ಲಿ ಹೆಂಡತಿ ಮನೆಗೆ ಬಂದ ಗಂಡ, ಮಲೆನಾಡು ತಲ್ಲಣ, ಮನೆಯಲ್ಲಿದ್ರೂ ದೇಹ ಪ್ರವೇಶಿಸ್ತಾ ಇದೆ ಕೊರೋನಾ. ಏನಿದು ಆತಂಕ? ಇದುವೇ ಹೊತ್ತಿನ ಕಾರ್ಯಕ್ರಮ ಕೊರೋನಾ ಹಾಟ್ಸ್ಪಾಟ್ ಟಿವಿ9 ಗ್ರೌಂಡ್ ರಿಪೋರ್ಟ್. ನಾನು ಸೌಮ್ಯ ಹೆಗಡೆ. ಬೆಂಗಳೂರಿನಲ್ಲಿ ಕೊರೋನಾ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ದಿನೇ ದಿನೇ ನಂಬರ್ ಜಾಸ್ತಿ ಆಗ್ತಾನೇ ಇದೆ. ಅದರಲ್ಲೂ ಇವನೊಬ್ಬನಿಂದಲೇ ಬರೋಬ್ಬರಿ 30 ಜನರಿಗೆ ಸೋಂಕು ಕಾಣಿಸಿಕೊಂಡಿದ್ದು. ಇದು ಬಿಬಿಎಂಪಿಯ ನಿದ್ದೆಯನ್ನೂ ಕೆಡಿಸಿದೆ. ಈ 30 ಜನರ ಟ್ರಾವೆಲ್ ಹಿಸ್ಟರಿಯನ್ನ ಪತ್ತೆ ಹಚ್ಚೋದೇ ಇದೀಗ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಸಿಲಿಕಾನ್ ಸಿಟಿಯ ಮೋಸ್ಟ್ ಡೇಂಜರಸ್ ಹಾಟ್ಸ್ಪಾಟ್ ಏರಿಯಾ ಅಂದ್ರೆ ಅದು ಪಾದರಾಯನಪುರ. ಆದರೆ ಸದ್ಯ ಪಾದರಾಯನಪುರಕ್ಕೆ ಸೆಡ್ಡು ಹೊಡೆಯಲು ಶಿವಾಜಿನಗರ ಮುಂದಾಗಿದೆ. ಹೌದು, ಸದ್ಯ ಶಿವಾಜಿನಗರ ಬೆಂಗಳೂರಿನ ಜನಕ್ಕೆ ನಡುಕ ಹುಟ್ಟಿಸುತ್ತಿದೆ. ಕಳೆದ 2 ದಿನಗಳಲ್ಲಿ ಬರೋಬ್ಬರಿ 25 ಸೋಂಕಿತ ಪ್ರಕರಣಗಳು ದಾಖಲಾಗಿದ್ದು, ಇದೀಗ ಶಿವಾಜಿನಗರದ ಗಲ್ಲಿಗಳಲ್ಲೂ ಆತಂಕ ಸೃಷ್ಟಿ ಮಾಡಿದೆ. ಇಡೀ ಶಿವಾಜಿನಗರವನ್ನ ಮುಕ್ಕಲು ಹೆಮ್ಮಾರಿ ಕೊರೋನಾ ಮುಂದಾಗಿದೆ. P653 ಈಗ ಮಹಾಕಂಟಕವಾಗಿ ಕಾಡುತ್ತಿದ್ದಾನೆ. ಶಿವಾಜಿನಗರದ ಹೋಟೆಲ್ ಒಂದರಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಿದ್ದವನಿಗೆ ಸೋಂಕು ಕಾಣಿಸಿಕೊಳ್ಳುತ್ತಿದ್ದ ಹಾಗೆ ಈತನ ಜೊತೆ ಪ್ರಾಥಮಿಕ ಹಾಗೂ ದ್ವಿತೀಯ ಸಂಪರ್ಕ ಹೊಂದಿದ್ದ 105 ಜನರನ್ನ ಕ್ವಾರಂಟೈನ್ ಮಾಡಲಾಗಿತ್ತು. ನಿನ್ನೆ ದ್ವಿತೀಯ ಸಂಪರ್ಕ ಹೊಂದಿದ್ದ 11 ಜನರಿಗೆ ಸೋಂಕು ತಗುಲಿರುವುದು ದೃಢವಾಗಿತ್ತು. ಅದನ್ನ ಅರಗಿಸಿಕೊಳ್ಳೋ ಮುನ್ನವೇ ಮತ್ತೆ ಹೌಸ್ ಕೀಪರ್ ದ್ವಿತೀಯ ಸಂಪರ್ಕದ 14 ಜನರಿಗೆ ವೈರಸ್ ವಕ್ಕರಿಸಿದೆ. ಇದರಿಂದ ಶಿವಾಜಿನಗರದಲ್ಲಿ ಸೋಂಕಿತರ ಸಂಖ್ಯೆ ಬರೋಬ್ಬರಿ 30ಕ್ಕೆ ಏರಿಕೆಯಾಗಿದೆ. ಹೀಗಾಗಿ ಶಿವಾಜಿನಗರದ ಮೂಲೆಯಲ್ಲೂ ಭಯ ಶುರುವಾಗಿದೆ. ಶಿವಾಜಿನಗರದಲ್ಲಿ ಗಲ್ಲಿಗೂ ಕೂಡ ಆತಂಕ ಸೃಷ್ಟಿಯಾಗಿದೆ. ಒಬ್ಬ ಹೌಸ್ ಕೀಪರ್ ನಿಂದ ಬರೋಬ್ಬರಿ 30 ಜನರಿಗೆ ಈಗ ಸೋಂಕು ತಗುಲಿರುವಂತದ್ದು. ಇಂದಿನ ಹೆಲ್ತ್ ಬುಲೆಟಿನ್ ಅಲ್ಲಿ ಬರೋಬ್ಬರಿ 14 ಜನರಿಗೆ ಸೋಂಕು ತಗುಲಿದೆ. ಪೇಷಂಟ್ ನಂಬರ್ 653 ಶಿವಾಜಿನಗರದ ಚಾಂದಿನಿ ಚೌಕ್ನಲ್ಲಿ ವಾಸವಾಗಿರುವಂತಹ ಒಬ್ಬ ಹೌಸ್ ಕೀಪರ್ ಏನಿದ್ದಾನೆ, ಈತ ಶಿವಾಜಿನಗರದ ಒಂದು ಹೋಟೆಲ್ ಅಲ್ಲಿ ಕೆಲಸಕ್ಕೆ ಕೂಡ ಇರ್ತಾನೆ. ಈ ವೇಳೆ ಈತನಿಗೆ ಸೋಂಕು ತಗುಲಿರುತ್ತೆ. ಈತನಿಂದ ಬರೋಬ್ಬರಿ ಈಗ 14 ಜನಕ್ಕೆ ಇವತ್ತು ಪಾಸಿಟಿವ್ ಪ್ರಕರಣ ದಾಖಲಾದರೆ, ಇನ್ನು ನಿನ್ನೆ ಕೂಡ 11 ಜನರಿಗೆ ಸೋಂಕು ತಗುಲಿತ್ತು. ಈ ಹಿಂದೆ ಕೂಡ ಈತನ ಪ್ರಾಥಮಿಕ ಸಂಪರ್ಕದಲ್ಲಿದ್ದಂಥವರಿಗೆ 4 ಜನಕ್ಕೂ ಕೂಡ ಸೋಂಕು ತಗುಲಿತ್ತು. ಒಟ್ಟು 30 ಜನಕ್ಕೆ ಈತನಿಂದ ಇವತ್ತು ಶಿವಾಜಿನಗರದಲ್ಲಿ ನಿಜಕ್ಕೂ ಕೂಡ ಅಕ್ಷರಶಃ ಒಂದು ಭೀತಿ ಮತ್ತು ಭಯದ ವಾತಾವರಣ ನಿರ್ಮಾಣ ಆಗಿದೆ. ಯಾಕೆಂದ್ರೆ ಶಿವಾಜಿನಗರದಲ್ಲಿ ಯಾವಾಗ ಈತನ ಸಂಪರ್ಕದಲ್ಲಿದ್ದಂತಹ ಬರೋಬ್ಬರಿ 105 ಜನರನ್ನ ಹೋಮ್ ಕ್ವಾರಂಟೈನ್ಗೂ ಕೂಡ ಒಳಪಡಿಸಲಾಗುತ್ತೆ. ಹೋಮ್ ಕ್ವಾರಂಟೈನ್ಗೆ ಒಳಪಡಿಸಿದ ನಂತರ ಇವರನ್ನ ಹಂತವಾಗಿ ಇವರ ಸ್ವಾಬ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಗಂಟಲ ದ್ರವವನ್ನ ತೆಗೆದು ಅದನ್ನ ಪರೀಕ್ಷೆಗೆ ಕಳಿಸಿದಾಗ ಪ್ರತಿ ದಿನವೂ ಕೂಡ ಹಂತವಾಗಿ ಈ ಒಂದು ಇವರ ಏನೋ ಟೆಸ್ಟ್ ಅನ್ನ ಮಾಡಿದಾಗ ಇವರ ಕ್ವಾರಂಟೈನ್ ಇದ್ದಂಥವರ ಗಂಟಲ ದ್ರವವನ್ನು ಪರೀಕ್ಷೆಗೆ ಕಳಿಸಿದಾಗ ನಿಜಕ್ಕೂ ಕೂಡ ಬೆಚ್ಚಿ ಬೀಳುವಂತಹ ಒಂದು ವಾತಾವರಣ ಈಗ ಸದ್ಯಕ್ಕೆ ಒಂದು ಹೆಲ್ತ್ ಬುಲೆಟಿನ್ ಅಲ್ಲಿ ರಿಲೀಸ್ ಆಗ್ತಾ ಇರುವಂತದ್ದು. ಯಾಕಂದ್ರೆ ನಿನ್ನೆ ಈತನ ದ್ವಿತೀಯ ಸಂಪರ್ಕದಲ್ಲಿದ್ದಂತಹ 11 ಜನರಿಗೆ ಕೊರೋನಾ ವಕ್ಕರಿಸಿತ್ತು. ಇಂದು 14 ಜನರಿಗೆ ಇವತ್ತು ಸೋಂಕು ತಗುಲಿದೆ. ಶಿವಾಜಿನಗರದಲ್ಲಿ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇರೋದು ಅಧಿಕಾರಿಗಳಿಗೆ ತಲೆನೋವಾಗಿದೆ. ಹೊಸ ಸೋಂಕಿತರ ಟ್ರಾವೆಲ್ ಹಿಸ್ಟ್ರಿಯೇ ಭಯಾನಕವಾಗಿದೆ. ಯಾಕಂದ್ರೆ ಈಗ ಪತ್ತೆಯಾಗಿರುವ ಸೋಂಕಿತರೆಲ್ಲರೂ ಶಿವಾಜಿನಗರದ ಮೂಲೆಯಲ್ಲೇ ಅಲೆದಾಡಿದ್ದಾರೆ. ಇವರ ಸಂಪರ್ಕಕ್ಕೆ ಬಂದವರನ್ನ ಹುಡುಕೋದೇ ಇದೀಗ ಬಿಬಿಎಂಪಿಗೆ ಅತಿ ದೊಡ್ಡ ಸವಾಲಾಗಿದೆ. ಇದು ಶಿವಾಜಿನಗರದ ಕಥೆಯಾದರೆ, ಇನ್ನೊಂದೆಡೆ ಬಸವನಗುಡಿಯದ್ದು ಮತ್ತೊಂದು ಕತೆ. ರಾಷ್ಟ್ರ ರಾಜಧಾನಿ ದೆಹಲಿಯಿಂದ ಈಗಾಗಲೇ ರಾಜ್ಯ ರಾಜಧಾನಿ ಬೆಂಗಳೂರಿಗೆ 2 ರೈಲುಗಳು ಬಂದಿವೆ. ಈ 2 ರೈಲುಗಳಲ್ಲಿ ಬರೋಬ್ಬರಿ 1000ಕ್ಕೂ ಹೆಚ್ಚು ಜನ ಬೆಂಗಳೂರಿಗೆ ಬಂದಿದ್ದಾರೆ. ಈಗ ದೆಹಲಿಯಿಂದ ಬಂದ ಜನರನ್ನ ಕ್ವಾರಂಟೈನ್ ಮಾಡೋದೇ ಬಿಬಿಎಂಪಿ ಮತ್ತು ರಾಜ್ಯ ಸರ್ಕಾರಕ್ಕೆ ಬಹುದೊಡ್ಡ ಚಾಲೆಂಜ್ ಆಗಿದೆ. ಯಾಕಂದ್ರೆ ಇವರನ್ನ ಕ್ವಾರಂಟೈನ್ ಮಾಡೋದಕ್ಕೆ ಬೆಂಗಳೂರಿನ ನಿವಾಸಿಗಳು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ.
ದೆಹಲಿಯಿಂದ ಬಂದಿರೋ ಪ್ರಯಾಣಿಕರನ್ನ ಬಸವನಗುಡಿಯ ಅಶೋಕನಗರದ ಸಮಾಜ ಕಲ್ಯಾಣ ಇಲಾಖೆಯ ತಾಂತ್ರಿಕ ಮತ್ತು ವೈದ್ಯಕೀಯ ಹಾಸ್ಟೆಲ್ನಲ್ಲಿ ಕ್ವಾರಂಟೈನ್ ಮಾಡೋದಕ್ಕೆ ಬಿಬಿಎಂಪಿ ಮುಂದಾಗಿತ್ತು. ಆದರೆ ಇಲ್ಲಿ ಕ್ವಾರಂಟೈನ್ ಮಾಡುವ ವಿಷಯ ತಿಳಿಯಿತಾಗಿದ್ದಂತೆ ಸ್ಥಳಕ್ಕೆ ಬಂದ ಸ್ಥಳೀಯ ನಿವಾಸಿಗಳು ಕಪ್ಪು ಪಟ್ಟಿ ಕಟ್ಟಿಕೊಂಡು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಸರ್, ಇಲ್ಲಿ ನಮ್ಮ ಬಸವನಗುಡಿ ಭಾಗದಲ್ಲಿ ಯಾವುದೇ ಸೋಂಕಿತರು ಮತ್ತು ಶಂಕಿತರು ಇಬ್ಬರೂ ಇಲ್ಲ. ಹಾಗಾಗಿ ನಮ್ಮ ಬಸವನಗುಡಿ ಗ್ರೀನ್ ಝೋನ್ ಆಗಿದೆ. ಇವತ್ತು ಏನಾಗಿದೆ ಅಂತಂದರೆ ಡೆಲ್ಲಿ ಮತ್ತು ಬಾಂಬೆಯಿಂದ ಬಂದಿರತಕ್ಕಂಥ ಜನರನ್ನು 60 ಜನರನ್ನು ಈ ಒಂದು ಹಾಸ್ಟೆಲ್ನಲ್ಲಿ ಕ್ವಾರಂಟೈನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದರ ವಿರೋಧ ನಮಗೆ. ಯಾಕೆ ಅಂತಂದರೆ ನಮ್ಮ ಬಸವನಗುಡಿ ನಾಗರಿಕರಲ್ಲಿ ಇಲ್ಲಿ ತಿಕ್ಕ ರೆಸಿಡೆನ್ಸು ತುಂಬ ಪಕ್ಕ ಮನೆಗಳಿದೆ, ಹಿಂದೆನೇ ಹಾಸ್ಟೆಲ್ ಇದೆ, ಹಾಸ್ಪಿಟಲ್ ಇದೆ, ಜೊತೆಗೆ ಸ್ಕೂಲ್ ಇದೆ, ಜೊತೆಗೆ ಪೊಲೀಸ್ ಸ್ಟೇಷನ್ ಇದೆ, ಮತ್ತು ತುಂಬ ತಿಕ್ಕ ರೆಸಿಡೆನ್ಸು. ಈ ಭಾಗದಲ್ಲಿ ಅವ್ರನ್ನ ಕರ್ಕೊಂಬಂದರೆ ಅದರಲ್ಲಿ ಇಬ್ಬರು ಸೋಂಕಿತರು ಇದ್ದರೂ ಸಹ ಅದು ಹರಡೋ ಸಂಭವ ಇದೆ. ಬೆಂಗಳೂರಿನಲ್ಲಿ ಅದೆಷ್ಟು ಮುಂಜಾಗ್ರತೆ ವಹಿಸಿದ್ರೂ ಸೋಂಕಿತರ ಪ್ರಮಾಣ ಕಡಿಮೆಯಾಗುತ್ತಿಲ್ಲ. ಇದು ಇನ್ನಷ್ಟು ಭೀತಿಗೆ ಕಾರಣವಾಗುತ್ತಿದೆ. ವಿನಯ್ ಕಾಶೆಂಪುರ್ ಜೊತೆ ವಿನಾಯಕ್, TV9 ಬೆಂಗಳೂರು. ಮುಂಬೈನಲ್ಲಿದ್ದ ಆತನಿಗೆ ತನ್ನ ಮನೆಗೆ ಹೋಗಬೇಕು ಅನ್ನೋ ಆಸೆ, ಹೆಂಡತಿ ಮಕ್ಕಳನ್ನ ನೋಡಬೇಕು. ಆದರೆ ಲಾಕ್ಡೌನ್, ಏನ್ ಮಾಡ್ಬೇಕು ಹೇಳಿ? ಸುಮ್ಮನೆ ಕೂರ್ಬೇಕಿತ್ತು. ಅದನ್ನ ಬಿಟ್ಟು ಕಳ್ಳ ಮಾರ್ಗದಿಂದ ಬಂದಿದ್ದಾನೆ. ಸದ್ಯ ಮುಂಬೈಯಿಂದ ಮಲೆನಾಡಿಗೆ ಬಂದಿರುವ ವ್ಯಕ್ತಿಗೆ ಕೊರೋನಾ ದೃಢಪಟ್ಟಿದೆ. ಆದರೆ ಆತನ ಟ್ರಾವೆಲ್ ಹಿಸ್ಟ್ರಿ ಇಡೀ ಮಲೆನಾಡನ್ನೇ ಬೆಚ್ಚಿ ಬೀಳಿಸಿದೆ. ತಣ್ಣಗಿದ್ದ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆಯಲ್ಲಿ ಅಲ್ಲೋಲ ಕಲ್ಲೋಲ. ತಿಂಗಳಿನಿಂದ ಸದ್ದಿಲ್ಲದೆ ಹಸಿರು ಜಿಲ್ಲೆಯನ್ನ ಹಸಿರಾಗಿಸಿಯೇ ಇಟ್ಟಿದ್ದ ಕೊರೋನಾ ವೈರಸ್ ಜಿಲ್ಲೆಯಲ್ಲಿ ಆಸ್ಫೋಟಿಸಲು ಸಜ್ಜಾಗಿದೆ. ಮೇ 9ರಂದು ಗುಜರಾತ್ನ ಅಹಮದಾಬಾದ್ನಿಂದ ಬಂದಿದ್ದ 9 ತಬ್ಲೀಗಿಗಳ ಪೈಕಿ 8 ಜನರಿಗೆ ಕೊರೋನಾ ಸೋಂಕು ದೃಢವಾಗಿದೆ. ಅವರೆಲ್ಲರನ್ನೂ ಕೋವಿಡ್ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಇಡೀ ಜಿಲ್ಲೆಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿತ್ತು. ಇದರ ಬೆನ್ನಲ್ಲೇ ಮತ್ತೊಂದು ಆತಂಕ. ಮೇ 11ರಂದು ಮುಂಬೈನಿಂದ ಕಳ್ಳದಾರಿ ಮೂಲಕ ಅದೊಬ್ಬ ವ್ಯಕ್ತಿ ಶಿವಮೊಗ್ಗ ಪ್ರವೇಶಿಸಿದ್ದ. ಯಾರಾತ, ಎಲ್ಲಿಯವನು ಅನ್ನೋದು ಆ ಹೊತ್ತಿಗೆ ಯಾರಿಗೂ ಗೊತ್ತಿಲ್ಲ. ಹೇಗೆ ಬಂದಿದ್ದ, ಏನೇನಾಯ್ತು ಹೇಳ್ತೀವಿ ಕೇಳಿ. ಮುಂಬೈಯಿಂದ ಬಂದ ವ್ಯಕ್ತಿ ಈಗ ಸಾಕಷ್ಟು ಒಂದು ಆತಂಕ ಸೃಷ್ಟಿ ಮಾಡಿದ್ದಾನೆ. ಮುಂಬೈಯಿಂದ ಬಂದ ವ್ಯಕ್ತಿ ಈಗ ಕೊರೋನಾ ಪಾಸಿಟಿವ್ ಕೂಡ ಪತ್ತೆಯಾಗಿದೆ. ಈ ವ್ಯಕ್ತಿ ಮುಂಬೈಯಿಂದ ಬರ್ತಾನೆ. ಮುಂಬೈಯಿಂದ ನೇರವಾಗಿ ಈತ ದಾವಣಗೆರೆ ಜಿಲ್ಲೆಯ ಹರಿಹರಕ್ಕೆ ಬರ್ತಾನೆ. ಹರಿಹರದ ನಂತರ ಇವನು ಚನ್ನಗಿರಿಗೆ ಬರ್ತಾನೆ. ಚನ್ನಗಿರಿ ನಂತರ ಇವನು ಶಿವಮೊಗ್ಗ ನಗರಕ್ಕೆ ಎಂಟ್ರಿ ಕೊಡ್ತಾನೆ. ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೇವೆ. ಈಗ ಏನು ಇದು ಚನ್ನಗಿರಿಯಿಂದ ಬರುವಂಥ ಶಿವಮೊಗ್ಗ ನಗರಕ್ಕೆ ಎಂಟ್ರಿ ಕೊಡುವಂಥ ಮಾರ್ಗವಾಗಿದೆ. ಈ ಏನು ಶಿವಮೊಗ್ಗದ ಹೊಳೆ ಬಸ್ ನಿಲ್ದಾಣ ಆಗಿದೆ. ಈ ಹೊಳೆ ಬಸ್ ನಿಲ್ದಾಣ ಬಳಿ ಇರುವಂಥ ಏನು ಈ ತುಂಗಾ ಸೇತುವೆ ಇದೆ, ಆ ಸೇತುವೆ ಬಳಿ ಇರುವಂಥ ಇದು ಹೊಳೆಹೊನ್ನೂರು ಚನ್ನಗಿರಿ ರಸ್ತೆ ಮಾರ್ಗವಾಗಿದೆ. ಈ ರಸ್ತೆ ಮಾರ್ಗ ಮೂಲಕವಾಗಿ ಮುಂಬೈಯಿಂದ ಆ ವ್ಯಕ್ತಿ ಬರ್ತಾನೆ. ವ್ಯಕ್ತಿ ಬಂದು ಇಲ್ಲಿ ಹೊಳೆ ಬಸ್ ನಿಲ್ದಾಣಕ್ಕೆ ಇಳಿತಾನೆ. ಇಳಿದ ನಂತರ ಆತ ಇಲ್ಲಿ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಇಲ್ಲಿ ಆಟೋ ಸ್ಟ್ಯಾಂಡ್ ಇರುತ್ತೆ. ಈ ಆಟೋ ಸ್ಟ್ಯಾಂಡಿಗೆ ಬಂದು ಇಳಿತಾನೆ. ಹೇಗೆ ಮುಂಬೈನಿಂದ ಶಿವಮೊಗ್ಗಕ್ಕೆ ಬಂದ ಯಾರಿಗೂ ಗೊತ್ತಿಲ್ಲ. ಇನ್ನು ಶಿವಮೊಗ್ಗಕ್ಕೆ ಬಂದವನಿಗೆ ಹೋಗಬೇಕಿದ್ದಿದ್ದು ತೀರ್ಥಹಳ್ಳಿಗೆ ಹೇಗೆ ಹೋದ? ಒಂದು ಆಟೋ ಮೂಲಕವಾಗಿ ಆತ ಶಿವಮೊಗ್ಗ ನಗರದಿಂದ ತೀರ್ಥಹಳ್ಳಿ ರಸ್ತೆ NH ಆಸ್ಪತ್ರೆ ಇದೆ, ಅಲ್ಲಿ ತೆರಳ್ತಾನೆ. ಅಲ್ಲಿಂದ ಅವನು ಅಲ್ಲಿ NH ಆಸ್ಪತ್ರೆ ಇದೆ, ಆ ಆಸ್ಪತ್ರೆಯಲ್ಲಿ ಒಂದು ಟೀ ಕುಡಿತಾನೆ. ಟೀ ಕುಡಿದ ನಂತರ ಅಲ್ಲಿ ಮರಳು ಲಾರಿ ಹತ್ಕೊಂಡು ಆತ ತೀರ್ಥಹಳ್ಳಿಗೆ ತೆರಳ್ತಾನೆ. ತೀರ್ಥಹಳ್ಳಿಯಿಂದ ಆ ವ್ಯಕ್ತಿ ಯಾವ ರೀತಿಯಾಗಿ ತನ್ನ ತೀರ್ಥಹಳ್ಳಿ ತಾಲೂಕಿನ ಹಳ್ಳಿಬೇಲೆ ಗ್ರಾಮ ಇದೆ, ಆ ಹಳ್ಳಿಬೇಲೆ ಗ್ರಾಮಕ್ಕೆ ತನ್ನ ಸ್ನೇಹಿತನ ವಾಹನದ ಮೂಲಕವಾಗಿ ತನ್ನ ಗ್ರಾಮನ ಸೇರ್ಕೊಳ್ತಾನೆ. ಆಟೋ ಮೂಲಕ ನಾರಾಯಣ ಹೆಲ್ತ್ ಆಸ್ಪತ್ರೆಗೆ ತೆರಳಿದ್ದ. ಅಲ್ಲಿದ್ದ ಟೀ ಅಂಗಡಿಯಲ್ಲಿ ಟೀ ಕುಡಿದಿದ್ದ. ಇದಾದ ಬಳಿಕ ಮರಳು ಲಾರಿಯೊಂದನ್ನ ಹತ್ತಿ ತೀರ್ಥಹಳ್ಳಿ ಸೇರಿದ್ದ. ಅಲ್ಲಿ ತನ್ನೂರಿನ ಆಟೋ ಚಾಲಕ ಸ್ನೇಹಿತನೊಬ್ಬನನ್ನ ಕರೆಸಿದ್ದ. ತಾಲೂಕಿನ ಹಳ್ಳಿಬೈಲು ಗ್ರಾಮಕ್ಕೆ ತೆರಳಿ ಗಪ್ ಚುಪ್ಪಾಗಿ ಮನೆ ಸೇರಿದ್ದ. ಎಲ್ಲಿವರೆಗೂ ಯಾರಿಗೂ ಗೊತ್ತಾಗಿಲ್ಲ. ಯಾವಾಗ ಅಕ್ಕಪಕ್ಕದವರಿಗೆ ವಿಚಾರ ತಿಳಿಯಿತೋ ಮುಂಬೈನಿಂದ ವ್ಯಕ್ತಿ ಬಂದಿರುವ ಕುರಿತು ಆರೋಗ್ಯ ಮತ್ತು ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ಕೂಡಲೇ ಆಶಾ ಕಾರ್ಯಕರ್ತೆ ಮುಂಬೈ ವ್ಯಕ್ತಿಯನ್ನ ತೀರ್ಥಹಳ್ಳಿ ಪಟ್ಟಣದ ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ನಲ್ಲಿ ಕ್ವಾರಂಟೈನ್ ಮಾಡ್ತಾರೆ. 13ರ ರಾತ್ರಿ ಈ ವ್ಯಕ್ತಿಯಲ್ಲಿ ಕೊರೋನಾ ಸೋಂಕಿನ ಲಕ್ಷಣಗಳು ಕಂಡು ಬಂದಿವೆ. ತಕ್ಷಣ ಮುಂಬೈನಿಂದ ಬಂದಿದ್ದಾತ ಮತ್ತಾತನ ಸ್ನೇಹಿತನನ್ನ ಶಿವಮೊಗ್ಗದ ಕೋವಿಡ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಹಜವಾಗಿ ಈತ ಮುಂಬೈಯಿಂದ ಹೇಗೆ ಬಂದ ತೀರ್ಥಹಳ್ಳಿಗೆ ಅನ್ನೋದೇ ಈಗ ಸಾಕಷ್ಟು ಪ್ರಶ್ನೆಗಳನ್ನ ಕಾಡ್ತಾ ಇದೆ.
ಸಹಜವಾಗಿ ಈತ ಏನು ಈ ವ್ಯಕ್ತಿಯಲ್ಲಿ ಪಾಸಿಟಿವ್ ಪ್ರಕರಣ ಕಂಡು ಬಂದ ನಂತರ ಈಗ ಇಡೀ ತೀರ್ಥಹಳ್ಳಿಯೇ ಬೆಚ್ಚಿ ಬಿದ್ದಿದೆ. ಕಾರಣ ಇಷ್ಟಂತಂದರೆ ಈತ ಯಾವುದೇ ರೀತಿಯಿಂದ ಪೊಲೀಸ್ ಆಗಿ ಮತ್ತು ಆರೋಗ್ಯ ಇಲಾಖೆಯಾಗಿ ಚೆಕ್ ಪೋಸ್ಟ್ ಮೂಲಕ ಬಂದಿಲ್ಲ. ಈತ ಕಳ್ಳದಾರಿ ಮೂಲಕ ಬಂದಿದ್ದಾನೆ. ಈ ಕಳ್ಳದಾರಿ ಮೂಲಕ ಬಂದಿದ್ದರಿಂದ ಈತನ ಸಂಪರ್ಕಕ್ಕೆ ಅನೇಕ ಜನರು ಬಂದಿದ್ದಾರೆ. ಆ ಜನರು ಬಂದಿದ್ದಾರೆ. ಈಗಾಗಲೇ ಆ ತೀರ್ಥಹಳ್ಳಿ ಏನೋ ಬಂದಿದ್ದಾನೆ, ಆ ತೀರ್ಥಹಳ್ಳಿ ಬಂದಂಥ ಕುಟುಂಬ ಆಗಿರ್ಬೋದು ಮತ್ತು ಅವನ ಸಂಪರ್ಕ ಬಂದರು ಎಲ್ಲರನ್ನೂ ಕೂಡ ಈಗಾಗಲೇ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆ ಇದೆ, ಆ ಮೆಗ್ಗಾನ್ ಆಸ್ಪತ್ರೆ ಕೋವಿಡ್ ಆಸ್ಪತ್ರೆ ಮಾಡಲಾಗಿದೆ. ಆ ಕೋವಿಡ್ ಆಸ್ಪತ್ರೆಗೆ ಈಗಾಗಲೇ ದಾಖಲಿಸಲಿಗೆ ಅವರಿಗೆ ಚಿಕಿತ್ಸೆ ಕೂಡ ಕೊಡ್ತಾ ಇರ್ತದೆ. ಸದ್ಯ ಮುಂಬೈಯಿಂದ ಬಂದಿರುವ ವ್ಯಕ್ತಿಗೆ ಕೊರೋನಾ ಇರೋದು ದೃಢಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಆತನ ಪ್ರಾಥಮಿಕ ಸಂಪರ್ಕಕ್ಕೆ ಬಂದ ಆತನ ಕುಟುಂಬ ಸೇರಿದಂತೆ ಎಲ್ಲರನ್ನೂ ಈಗಾಗಲೇ ಕ್ವಾರಂಟೈನ್ ಮಾಡಲಾಗಿದೆ. ಹಳ್ಳಿಬೈಲು, ರಂಜದಕಟ್ಟೆ, ಮುಳಬಾಗಿಲು ಸುತ್ತಮುತ್ತಲಿನ ಹಳ್ಳಿಗಳನ್ನ ಸೀಲ್ ಡೌನ್ ಮಾಡಲಾಗಿದೆ. ಈ ಹಳ್ಳಿಗಳನ್ನ ಕಂಟೈನ್ಮೆಂಟ್ ಮತ್ತು ಬಫರ್ ಝೋನ್ಗಳಾಗಿ ಮಾಡಿ ಆದೇಶ ಹೊರಡಿಸಲಾಗಿದೆ. ದಾವಣಗೆರೆ ಜಿಲ್ಲೆಯ ಹರಿಹರ, ಅಲ್ಲಿಂದ ಚನ್ನಗಿರಿ, ಅಲ್ಲಿಂದ ಹಂಚಿನ ಸಿದ್ದಾಪುರ ಚೆಕ್ ಪೋಸ್ಟ್, ಬಳಿಕ ಹೊಳೆ ಬಸ್ ನಿಲ್ದಾಣ, ನಂತರ ತೀರ್ಥಹಳ್ಳಿ, ಕೊನೆಗೆ ತನ್ನೂರು. ಅಲ್ಲಿವರೆಗೂ ಎಷ್ಟೆಲ್ಲ ಜನರ ಸಂಪರ್ಕ ನೋಡಿ. ಸದ್ಯ ಪೊಲೀಸರು ಯಾರೆಲ್ಲ ಈತನ ಸಂಪರ್ಕಕ್ಕೆ ಬಂದಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚುತ್ತಿದ್ದಾರೆ. ಬಸವರಾಜ್ ಯರಗಣವಿ, TV9 ಶಿವಮೊಗ್ಗ. ಅವರೆಲ್ಲ ನಮಗೆ ಕೊರೋನಾ ಸಹವಾಸವೇ ಬೇಡ ಅಂತ ತಂಪಾಡಿಗೆ ತಾವಿ ಮನೆಯಲ್ಲಿದ್ರೂ ಕೂಡ ಹೆಮ್ಮಾರಿ ಅದ್ ಹೇಗೆ ಇವರ ದೇಹಕ್ಕೆ ಒಕ್ಕರಿಸಿಕೊಳ್ತೋ ಗೊತ್ತಿಲ್ಲ. ಆದ್ರೀಗ ಇದೇ ಸೋಂಕಿತರಿಂದ 2 ಜಿಲ್ಲೆಗಳಲ್ಲಿ ಭಯ ಶುರುವಾಗಿದೆ. ಮನೆಯಲ್ಲಿದ್ರೂ ಜನಕ್ಕೆ ಕೊರೋನಾದ ಆತಂಕ ಎದುರಾಗಿದೆ. ಎದೆಯಲ್ಲಿ ನಡುಕಾನೇ ಉಂಟಾಗಿದೆ. ಕೊರೋನಾದಿಂದ ಬಚಾವಾಗಬೇಕು ಅಂದ್ರೆ ಮನೆಯಲ್ಲಿರಿ, ಮನೆಯಲ್ಲಿದ್ದು ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ ಅಂತ ಸಾರಿ ಹೇಳ್ತಿದ್ದಾರೆ. ಆದ್ರೆ ಈ ಜಿಲ್ಲೆಗಳಲ್ಲಿ ತಮ್ಮ ಪಾಡಿಗೆ ತಾವು ಮನೆಯಲ್ಲಿದ್ರು ಇವರನ್ನ ಕೊರೋನಾ ಆಕ್ರಮಿಸಿದೆ. ಕೊರೋನಾ ಸಹವಾಸವೇ ಬೇಡ ಅಂತ ಮನೆಯಲ್ಲಿದ್ದವರನ್ನು ಹೆಮ್ಮಾರಿ ಬಿಟ್ಟಿಲ್ಲ. ಸೋಂಕಿತರ ಸಂಪರ್ಕಕ್ಕೂ ಬಂದಿಲ್ಲ, ವಿದೇಶಕ್ಕೂ ಹೋಗಿಲ್ಲ. ಆದ್ರೂ ಇವರಿಗೆ ಸೋಂಕು ಹೇಗ್ ಬಂತು ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿದೆ. ಬಿಸಿಲ ನಾಡು, ತೊಗರಿ ಕಣಜ ಅಂತೆಲ್ಲ ಕರೆಸ್ಕೊಳ್ತಾ ಇದ್ದ ಕಲಬುರಗಿ ಈಗ ಕೊರೋನಾ ಕಣಜ ಅಂತ ಹೆಸರು ಪಡೆದ್ರೂ ಅಚ್ಚರಿ ಪಡಬೇಕಿಲ್ಲ. ಯಾಕಂದ್ರೆ ದಿನದಿಂದ ದಿನಕ್ಕೆ ಇಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಾನೆ ಇದೆ. ಸೌದಿಯಿಂದ ಬಂದ ವೃದ್ಧನಿಂದ ಆರಂಭವಾದ ಕೊರೋನಾ ರಣಕೇಕೆ ಇಲ್ಲಿ ಇನ್ನೂ ನಿಂತಿಲ್ಲ. ಇನ್ನೊಂದು ಕಡೆ ಜಿಲ್ಲೆಯಲ್ಲಿ ಮತ್ತೊಂದು ಆತಂಕ ಎದುರಾಗಿದೆ. ಅದೇನಂದ್ರೆ ಕೊರೋನಾ ಸೋಂಕಿತರ ಸಂಪರ್ಕಕ್ಕೆ ಬರದೇ ಹೋದ್ರೆ ಸೋಂಕು ತಗುಲೋದಿಲ್ಲ, ನಾವು ಮನೆಯಲ್ಲೇ ಇದ್ದೀವಿ, ನಮಗೆ ಸೋಂಕು ತಗುಲೋದಿಲ್ಲ ಅಂತ ಕಲಬುರಗಿ ಮಂದಿ ಅಂದ್ಕೊಂಡಿದ್ರು. ಆದ್ರೆ ಇಲ್ಲಾಗಿದ್ದೇ ಬೇರೆ. ಸೋಂಕಿತರ ಸಂಪರ್ಕಕ್ಕೆ ಬಾರದೆ ಹೋದ್ರೂ 80 ವರ್ಷದ ವೃದ್ಧನಿಗೆ ಸೋಂಕು ಕಾಣಿಸಿಕೊಂಡಿದೆ. ಮತ್ತೊಂದ್ ಕಡೆ ಪುಟಾಣಿ ಗಲ್ಲಿಯಲ್ಲಿ ಶಾಲಾ ಶಿಕ್ಷಕನೋರ್ವನಿಗೂ ಕೂಡ ಕೊರೋನಾ ಸೋಂಕು ತಗುಲಿತ್ತು. ಶಿಕ್ಷಕನಿಗೆ ಸೋಂಕು ಹೇಗೆ ತಗುಲಿದೆ ಅನ್ನೋದು ಗೊತ್ತಾಗುವ ಮೊದಲೇ ಆತ ಕೊರೋನಾಗೆ ಬಲಿಯಾದ. ಇದೀಗ ಮೋಮಿನಪುರ ಬಡಾವಣೆಯಲ್ಲಿ ವಾಸವಾಗಿರುವ ಅನೇಕರಿಗೆ ಸೋಂಕು ತಗುಲುತ್ತಿದೆ. ಆದ್ರೀಗ ಈ ಸೋಂಕಿನ ಮೂಲಗಳೇ ತಿಳಿಯದೆ ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಕಂಗಾಲಾಗಿದೆ. ಈ ಕಂಟೈನ್ಮೆಂಟ್ ಝೋನ್ ಸುತ್ತಮುತ್ತ ಇರತಕ್ಕಂತ ಅನೇಕ ಮನೆಗಳಿದ್ವು, ಅಲ್ಲಿ ವಾಸವಾಗಿರೋರು ಕೂಡ ಅನೇಕರಿಗೆ ಕೊರೋನಾ ಸೋಂಕು ಬರ್ತಾ ಇದೆ. ಇದು ಕಲಬುರಗಿ ನಗರದ ಜನರ ಆತಂಕವನ್ನು ಕೂಡ ಹೆಚ್ಚಿಸ್ತಾ ಇದೆ. ಇದೀಗ ನಾವು ಕಂಟೈನ್ಮೆಂಟ್ ಝೋನ್ನ ಒಂದು ಬಡಾವಣೆಗಳಲ್ಲಿದ್ದೇವೆ. ಈ ಕಲಬುರಗಿ ನಗರದ ಈ ಗಾಜಿಪುರ್ ಕಂಟೈನ್ಮೆಂಟ್ ಅಂದರೆ ಝೋನ್ ಇದು. ಈ ಹಿಂದೆ ಮೊದಲು ಇಲ್ಲಿ ಯಾರಿಗೂ ಕೂಡ ಈ ಬಡಾವಣೆಯ ಯಾರಿಗೂ ಕೂಡ ಸೋಂಕು ತಾಗಿರಲಿಲ್ಲ. ಈ ಪ್ರದೇಶದಲ್ಲಿ ಯಾರು ಕೂಡ ವಿದೇಶದಿಂದ ಬಂದವರಾಗಲಿ ಅಥವಾ ಬೇರೆ ರಾಜ್ಯದಿಂದ ಬಂದವರಾಗಲಿ ಕೂಡ ಯಾರೂ ಕೂಡ ಈ ಬಡಾವಣೆಯಲ್ಲಿ ಇರಲಿಲ್ಲ. ಆದರೆ ಇದೇ ಬಡಾವಣೆಯ ಓರ್ವ ವೃದ್ಧನಿಗೆ ಸೋಂಕು ತಗುಲಿತು. ವೃದ್ಧನ ಮುಖಾಂತರ ಬೇರೆಯವರು ಕೂಡ ಸೋಂಕು ತಗುಲಿತು. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ಈ ಬಡಾವಣೆಯಲ್ಲಿದ್ದಂಥ ಕೆಲವರು ಈ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಅಡ್ಡಾಡಿ ಬಂದಿರೋ ಪರಿಣಾಮವಾಗಿ ಇವರಿಗೂ ಕೂಡ ಸೋಂಕು ತಗುಲಿರುವಂಥದ್ದು. ಇನ್ನು ಬೋವಿ ನಗರದ 30 ವರ್ಷದ ಮಹಿಳೆಗೂ ಕೂಡ ಸೋಂಕು ಕಾಣಿಸಿಕೊಂಡಿದೆ. ಈಕೆ ಕೂಡ ಮನೆ ಬಿಟ್ಟು ಆಚೆ ಬಂದಿಲ್ಲ. ಆದ್ರೆ ಈಕೆ ವಾಸ ಇದ್ದ ಪಕ್ಕದ ಏರಿಯಾ ಪುಟಾಣಿ ಗಲ್ಲಿಯಲ್ಲಿ ಇಬ್ಬರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿತ್ತು. ಆರೋಗ್ಯ ಇಲಾಖೆ ಪುಟಾಣಿ ಗಲ್ಲಿಯ ಸುತ್ತಮುತ್ತ ಇರುವ ನಿವಾಸಿಗಳಿಗೆ ಆರೋಗ್ಯ ತಪಾಸಣೆ ಮಾಡುವಾಗ ಈಕೆಗೂ ಸೋಂಕು ಕಾಣಿಸಿಕೊಂಡಿದೆ. ಆದ್ರೆ ಈಕೆಯ ಸೋಂಕಿನ ಮೂಲವೇ ಇದೀಗ ದೊಡ್ಡ ಪ್ರಶ್ನೆಯಾಗಿದೆ. ಹೀಗಾಗಿ ಜಿಲ್ಲೆಯ ಜನರಲ್ಲಿ ಇದು ಆತಂಕವನ್ನುಂಟು ಮಾಡಿದೆ. ಇತ್ತ ವಿದ್ಯಾಕಾಶಿ ಧಾರವಾಡದಲ್ಲೂ ಕೂಡ ಇದೇ ಪರಿಸ್ಥಿತಿ ಎದುರಾಗಿದೆ. ನಗರದ ಕೋಳಿಕೆರೆಯಲ್ಲಿ ಪತ್ತೆಯಾದಂತ 35 ವರ್ಷದ ಸೋಂಕಿತ ಈಗ ಜಿಲ್ಲಾಡಳಿತಕ್ಕೆ ತಲೆನೋವಾಗಿದ್ದಾನೆ. ಮೆಣಸಿನಕಾಯಿ ವ್ಯಾಪಾರಿಯಾಗಿದ್ದಂತ ಈತ ಕಳೆದ 3 ತಿಂಗಳ ಹಿಂದೆಯಿಂದಲೂ ಮನೆ ಬಿಟ್ಟು ಹೊರಗಡೆ ಬಂದೇ ಇಲ್ಲ. ಜೊತೆಗೆ ಆರೋಗ್ಯ ಸಮಸ್ಯೆ ಕೂಡ ಇತ್ತು.
ಹೀಗಾಗಿ ತನ್ನ ಪಾಡಿಗೆ ತಾನು ಮನೆಯಲ್ಲೇ ಚಿಕಿತ್ಸೆ ಪಡಿತಾ ಇದ್ದ. ಆದ್ರೂ ಈತನಿಗೆ ಅದು ಹೇಗೆ ಸೋಂಕು ಒಕ್ಕರಿಸಿದೆ ಅನ್ನೋದು ಇದೀಗ ದೊಡ್ಡ ಪ್ರಶ್ನೆಯಾಗಿದೆ. ಆ ಮನುಷ್ಯ ಮೆಣಸಿನಕಾಯಿ ವ್ಯಾಪಾರಿ, ಆದರೆ ಇದುವರೆಗೂ ಕೂಡ ಆತನಿಗೆ ಸೋಂಕು ಎಲ್ಲಿಂದ ತಗಲಿತು ಅಂತ ಗೊತ್ತಿಲ್ಲ. ಯಾಕಂದರೆ ಆತ ಕಳೆದ 2-3 ತಿಂಗಳಿಂದ ಹೊರಗಡೆ ಬಂದಿಲ್ಲ, ಬೇರೆ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದ, ಹೀಗಾಗಿ ಅದು ಹೊರಗಡೆ ಬಂದಿರಲಿಲ್ಲ. ಆದಾಗಿ ಕೂಡ ಆತನಿಗೆ ಬಂತು ಅಂತ ಅಂದರೆ ಒಂದು ಮೂಲದ ಪ್ರಕಾರ ಇದು ಬಹುಶಃ ಜಿಲ್ಲಾಸ್ಪತ್ರೆ ಅಥವಾ ಕಿಮ್ಸಲ್ಲಿ ಆತ ಅಡ್ಮಿಟ್ ಆದಾಗ, ಅನಾರೋಗ್ಯದಿಂದ ಅಡ್ಮಿಟ್ ಆದಾಗ ಅಲ್ಲಿಂದ ಬಂದಿರ್ಬೋದು ಅನ್ನೋ ಒಂದು ಶಂಕೆ. ಅದು ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯ ಗರ್ಭಿಣಿ ಮಹಿಳೆಯ ಸೋಂಕಿತ ಏನಿದ್ರು ಆಕೆಯಿಂದನೂ ಕೂಡ ಬಂದಿರ್ಬೋದು. ಯಾಕಂದರೆ ಈತನಿಗೆ ಶಸ್ತ್ರಚಿಕಿತ್ಸೆ ಮುಗಿದ ಮೇಲೆ ಈತನನ್ನು ಅಡ್ಮಿಟ್ ಮಾಡಿದ್ದು ಅದೇ ಆಸ್ಪತ್ರೆಯಲ್ಲಿ, ಹೀಗಾಗಿ ಬಹುಶಃ ಅಲ್ಲಿಂದ ಏನಾದರೂ ಬಂತು ಅನ್ನೋದೊಂದು ಊಹೆ ಇದೆ. ಕ್ಷಯರೋಗದ ಸಮಸ್ಯೆ ಇದ್ದ ಕಾರಣ ಈ ಸೋಂಕಿತ 3-4 ತಿಂಗಳುಗಳಿಂದ ಮನೆಯಲ್ಲೇ ಇದ್ದ. ಸೋಂಕಿತರ ಸಂಪರ್ಕಕ್ಕೂ ಬಂದಿಲ್ಲ. ಈತನ ಟ್ರಾವೆಲ್ ಹಿಸ್ಟ್ರಿ ಚೆಕ್ ಮಾಡಿದ್ರೂ ಯಾವ ಸುಳಿವು ಕೂಡ ಸಿಕ್ಕಿಲ್ಲ. ಆದ್ರೂ ಈತನಿಗೆ ಕೊರೋನಾ ಬಂದಿದ್ದು ನಿಜಕ್ಕೂ ಅಚ್ಚರಿ ಮತ್ತು ಭಯವನ್ನುಂಟು ಮಾಡಿದೆ. ಮೇಲ್ನೋಟಕ್ಕೆ ಈತ ಜಿಲ್ಲಾಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾಗ ಅಲ್ಲಿಂದನೇ ಸೋಂಕು ತಗುಲಿದೆ ಅಂತ ಹೇಳಲಾಗ್ತಾ ಇದ್ರು. ಅಧಿಕೃತವಾಗಿ ಇನ್ನೂ ತಿಳಿದು ಬಂದಿಲ್ಲ. ಸದ್ಯ ಈತನ ಸಂಪರ್ಕದಲ್ಲಿದ್ದ ಕುಟುಂಬಸ್ಥರು ಸೇರಿದ ಹಾಗೆ 17 ಜನರನ್ನ ಕ್ವಾರಂಟೈನ್ ಮಾಡಿ 17 ಜನರ ಗಂಟಲು ದ್ರವವನ್ನ ಪರೀಕ್ಷೆಗೆ ಕಳುಹಿಸಲಾಗಿದೆ. ತಮ್ಮ ಪಾಡಿಗೆ ತಾವು ಮನೆಯಲ್ಲಿದ್ದವರಿಗೂ ಕೊರೋನಾ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಹೀಗಾಗಿ ನೆಮ್ಮದಿಯಿಂದ ಮನೆಯಲ್ಲಿದ್ದವರಿಗೂ ಕೂಡ ಭಯ ಶುರುವಾಗಿದೆ. ಹೀಗಾಗಿ ಇದು ಮತ್ತಿನ್ಯಾವ ಮಹಾ ಅನಾಹುತಕ್ಕೆ ನಾಂದಿ ಆಗುತ್ತೆ ಅನ್ನೋದೇ ಇದೀಗ ಯಕ್ಷ ಪ್ರಶ್ನೆಯಾಗಿದೆ. ಕಲಬುರಗಿಯಿಂದ ಸಂಜಯ್ ಜೊತೆ ಮೂರ್ತಿ ಪ್ಯಾಟಿ, TV9 ಧಾರವಾಡ. ಈಗಾಗಲೇ ತಬ್ಲಿಘಿ ನಂಟು ಸಾರಿ ಕೇಸ್ಗಳಿಂದ ಬೀದರ್ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಜೊತೆಗೆ ಈಗ ಮುಂಬೈ ನಂಟು ಕೂಡ ಜಿಲ್ಲೆಗೆ ಅಂಟಿಕೊಂಡಿದ್ದು ಜಿಲ್ಲಾಡಳಿತಕ್ಕೆ ಹೊಸ ತಲೆನೋವಾಗಿ ಪರಿಣಮಿಸಿದೆ. ಕೂಲಿ ಕೆಲಸಕ್ಕೆ ಅಂತ ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಹೋಗಿದ್ದ ಜಿಲ್ಲೆಯ ಸಾವಿರಾರು ಜನರೀಗ ವಾಪಸ್ ಬರ್ತಿದ್ದಾರೆ. ಅಂಥವರಲ್ಲಿ ಕೊರೋನಾ ಪತ್ತೆಯಾಗಿದ್ದು ಚೆಕ್ ಪೋಸ್ಟ್ಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಸೋಂಕಿತರ ಸಂಖ್ಯೆ ಇಲ್ಲಿ ದಿನದಿಂದ ದಿನಕ್ಕೆ ಏರಿಕೆ ಕಾಣ್ತಾ ಇರುವಂಥದ್ದು. ಅದರ ಜೊತೆಗೆ ಏನು ಇರ್ತಕ್ಕಂಥ ಸುಮಾರು ಏಪ್ರಿಲ್ 2ರಂದು ಇಲ್ಲೇನು ದೆಹಲಿಯ ಜಮಾತ್ ಮರ್ಕಜಿಗೆ ಹೋಗಿ ಬಂದಿದ್ರು, ಅವರಿಂದನೇ ಬೀದರ್ ಜಿಲ್ಲೆಗೆ ಏನೋ ಸೋಂಕು ಹರಡಿತು. ಅಲ್ಲಿಂದಲೇ ಈಗ ಪ್ರತಿನಿತ್ಯನೂ ಕೂಡ ಇಲ್ಲಿ ಒಂದು 2-3 ಕೇಸ್ಗಳು ದಾಖಲಾಗ್ತಾನೆ ಇರುವಂಥದ್ದು. ಈಗ 50ರ ಗಡಿ ಈಗ ಕೊರೋನಾ ಸೋಂಕಿತರು ದಾಟಿರುವಂಥದ್ದು. ಅದರ ಜೊತೆಗೇನು ಕೂಡ ಹೀಗಾಗಿ ಬೀದರ್ ಜಿಲ್ಲೆಯ ಸುಮಾರು ಒಂದು 5 ಏರಿಯಾಗಳನ್ನ ಸಂಪೂರ್ಣವಾಗಿ ಸೀಲ್ ಡೌನನ್ನು ಮಾಡಿರುವಂಥದ್ದು. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಬೀದರ್ನ ಓಲ್ಡ್ ಸಿಟಿ. ಇದು ಇಲ್ಲಿ ಸುಮಾರು 45ಕ್ಕಿಂತ ಅಧಿಕ ಸಂಖ್ಯೆಯಲ್ಲಿ ಇದೇ ಒಂದೇ ಏರಿಯಾದಲ್ಲಿ ಕೊರೋನಾ ಸೋಂಕಿತರಿದ್ದಾರೆ. ಹೀಗಾಗಿ ಈ ಇಡೀ ಏರಿಯಾನ ಸಂಪೂರ್ಣವಾಗಿ ಏನು ಲಾಕ್ಡೌನ್ ಮಾಡಿರುವಂಥದ್ದು. ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ರಿಗೂ ಕೂಡ ತಬ್ಲಿಗಿ ಜಮಾತ್ನ ನಂಟಿರುವಂಥದ್ದು. ಅವರಿಂದನೇ ಕೂಡ ಈಗ ಕೊರೋನಾ ಸೋಂಕು ಇಲ್ಲಿ ದಿನದಿಂದ ದಿನಕ್ಕೆ ಇಲ್ಲಿ ಏರಿಕೆಯನ್ನು ಕಾಣ್ತಿರುವಂಥದ್ದು. ಅದ್ರ ಜೊತೆಗೇನು ಕೂಡ ಈಗ ಮತ್ತೊಂದು ಆತಂಕದ ವಿಚಾರ ಈಗ ಇಲ್ಲೇನು ಎದುರಾಗಿರುವಂಥದ್ದು. ಏನು ಈ ಬೀದರ್ ಜಿಲ್ಲೆಯಿಂದ ಬೇರೆ ಬೇರೆ ರಾಜ್ಯದ ಕಡೆಗೇನು ಕೆಲಸಕ್ಕಂತೇನೋ ಹೋಗಿದ್ರು, ಅವರು ಮರಳಿ ವಾಪಸ್ಸು ತಮ್ಮ ತವರಿಗೇನು ಬರ್ತಾ ಇದ್ದಾರೆ. ಅವರಿಂದನೂ ಕೂಡ ಈಗ ಸೋಂಕು ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಹೌದು, ಗಡಿ ಜಿಲ್ಲೆ ಬೀದರ್ನಲ್ಲಿ ಕೊರೋನಾ ಹೆಮ್ಮಾರಿಯ ಅಟ್ಟಹಾಸ ಮುಂದುವರೆದಿದೆ. ಜಿಲ್ಲೆಯಲ್ಲಿ ಕಳೆದ 3 ದಿನದಲ್ಲಿ 22 ಹೊಸ ಪ್ರಕರಣಗಳು ದಾಖಲಾಗಿದ್ದು ಜನರಲ್ಲಿ ಆತಂಕ ಹೆಚ್ಚಾಗಿದೆ. ತಬ್ಲಿಘಿ ನಂಟು ಸಾರಿ ಕೇಸ್ಗಳಿಂದ ಮೊದಲೇ ತತ್ತರಿಸಿ ಹೋಗಿರೋ ಜಿಲ್ಲೆಗೆ ಈಗ ಮತ್ತೆ ಮುಂಬೈ ಕಾಟ ಶುರುವಾಗಿದೆ. ಮುಂಬೈನಿಂದ ಬಂದಿದ್ದ ಓರ್ವ ಮಹಿಳೆಗೆ ಕೊರೋನಾ ಸೋಂಕು ದೃಢವಾಗಿದ್ದು ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆಗೆ ತಲೆನೋವಾಗಿ ಪರಿಣಮಿಸಿದೆ. ಇನ್ನು ಕಳೆದೊಂದು ವಾರದಲ್ಲಿ ಜಿಲ್ಲೆಗೆ ಮುಂಬೈ, ಪುಣೆ, ಮಹಾರಾಷ್ಟ್ರದಿಂದ 2,000ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಕಾರ್ಮಿಕರು ಬಂದಿದ್ದು ಇವರೆಲ್ಲರನ್ನೂ ಸದ್ಯ ಕ್ವಾರಂಟೈನ್ ಮಾಡಲಾಗಿದೆ. ಆದರೆ ಇವರ ಪೈಕಿ ಈಗ ಒಬ್ಬರಿಗೆ ಕೊರೋನಾ ಸೋಂಕು ದೃಢಪಟ್ಟಿರೋದ್ರಿಂದ ಜಿಲ್ಲೆಯ ಗಡಿ ಭಾಗದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಗಡಿಯಲ್ಲಿರೋ ಚೆಕ್ ಪೋಸ್ಟ್ಗಳಲ್ಲಿ ತೀವ್ರ ಕಟ್ಟೆಚ್ಚರ ವಹಿಸಲಾಗಿದ್ದು ಜಿಲ್ಲೆಗೆ ಬರೋ ಕಾರ್ಮಿಕರ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಚೆಕ್ ಪೋಸ್ಟ್ಗಳಲ್ಲೂ ಕೂಡ ಒಂದು ಹೈ ಅಲರ್ಟ್ ಅನ್ನು ಇಲ್ಲಿ ಘೋಷಣೆ ಮಾಡಿರುವಂಥದ್ದು. ಯಾಕೆಂದರೆ ಪ್ರತಿಯೊಬ್ಬರು ಕೂಡ ಏನು ಬೇರೆ ರಾಜ್ಯದಿಂದ ಕಾರ್ಮಿಕರು ಜಿಲ್ಲೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ, ಅವರು ಎಲ್ಲರ ಆರೋಗ್ಯ ತಪಾಸಣೆಯನ್ನು ಕೂಡ ಇಲ್ಲಿ ಮಾಡ್ತಿರುವಂಥದ್ದು. ಅವರಿಗೆ ಸ್ವಲ್ಪ ಏನು ಯಾವುದಾದ್ರೂ ರೋಗ ಲಕ್ಷಣ ಕಂಡು ಬಂದರೆ, ಕೆಮ್ಮು, ನೆಗಡಿ, ಶೀತ ಇಂಥ ಯಾವುದೇ ರೋಗ ಲಕ್ಷಣ ಕಂಡು ಬಂದರೆ ಅವರನ್ನು ತಕ್ಷಣವಾಗಿ ಆಸ್ಪತ್ರೆಗೆ ದಾಖಲಿಸುವಂಥ ಕೆಲಸನೂ ಕೂಡ ಇಲ್ಲಿ ಪೊಲೀಸರು ಮತ್ತು ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಮಾಡ್ತಿರುವಂಥದ್ದು. ಹೀಗಾಗಿ ಕೂಡ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಚೆಕ್ ಪೋಸ್ಟ್ಗಳಲ್ಲೂ ಕೂಡ ಒಂದು ಹೆಚ್ಚಿನ ನಿಗಾನ ಇಲ್ಲಿ ವಹಿಸಿರುವಂಥದ್ದು. ಕಳೆದ 3ನೇ ತಾರೀಕಿಂದ ಈಚೆಗೆ ನಮ್ಮ ಜಿಲ್ಲೆಗೆ ಹೊರ ರಾಜ್ಯಗಳಿಂದ, ಮಹಾರಾಷ್ಟ್ರ ಇರ್ಬೋದು,
ತೆಲಂಗಾಣ ಇರಬಹುದು, ಗುಜರಾತ್ ಇರಬಹುದು, ಹರಿಯಾಣ ಇರಬಹುದು, ಡೆಲ್ಲಿ ಇರಬಹುದು, ಉತ್ತರ ಪ್ರದೇಶ, ರಾಜಸ್ಥಾನ ಇಂಥ ಕಡೆಗಳಿಂದ ಯಾರೆಲ್ಲ ಬೀದರ್ನ ಜನ ಇದ್ರು ವಾಪಸ್ ಬರ್ತಾ ಇದ್ದಾರೆ. ಇದುವರೆಗೆ ನಮ್ಮಲ್ಲಿ ಸುಮಾರು 2685 ಮಂದಿಯನ್ನು ನಾವು ಈಗ ಕ್ವಾರಂಟೈನ್ ಮಾಡಿದ್ದೇವೆ, ಬೇರೆ ಬೇರೆ ಶಾಲೆಗಳಲ್ಲಿ, ಬೇರೆ ಬೇರೆ ಹಳ್ಳಿಗಳಲ್ಲಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ದಿನಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಕೆಲವರು ನಮ್ಮ ಚೆಕ್ ಪೋಸ್ಟ್ಗಳ ಮೂಲಕ ಬರ್ತಿದ್ದಾರೆ, ಕೆಲವರು ಕಾಲ್ದಾರಿಗಳ ಮೂಲಕ ಅವರವರೇ ಹಳ್ಳಿಗಳನ್ನು ಸೇರ್ತಾ ಇದ್ದಾರೆ. ಇದೆಲ್ಲ ಇರೋದ್ರಿಂದ ನಮಗೇನೊಂದು ಆತಂಕ ಇದೆ ಅಂತಂದ್ರೆ, ಯಾರಿಗಾದ್ರೂ ಒಬ್ಬರಿಗೆ ಇಬ್ಬರಿಗೆ ಈ ಸೋಂಕಿದ್ರೆ ಅವರು ಬೇರೆಯವರಿಗೆಲ್ಲ ಹರಡೋ ಸಾಧ್ಯತೆ ಇರೋದ್ರಿಂದ ಜನ ಎಚ್ಚರಿಕೆಯಿಂದ ಇರೋದು ಸೂಕ್ತ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕು ತೆಲಂಗಾಣ ಗಡಿ ಹಂಚಿಕೊಂಡಿದ್ರೆ, ಇತ್ತ ಔರಾದ್, ಬಸವ ಕಲ್ಯಾಣ, ಬಾಲ್ಕಿ ತಾಲೂಕುಗಳು ಮಹಾರಾಷ್ಟ್ರದ ಜೊತೆ ಗಡಿ ಹಂಚಿಕೊಂಡಿವೆ. ಈ ಮೂರು ತಾಲೂಕಿನವರು ಮಹಾರಾಷ್ಟ್ರದ ಮುಂಬೈ, ಪುಣೆ, ಉದ್ಗೀರ್, ಲಾತೂರ್ಗೆ ಹೆಚ್ಚಿನ ಸಂಪರ್ಕ ಹೊಂದಿದ್ದು ಅಲ್ಲಿಂದಲೇ ವ್ಯಾಪಾರ ವಹಿವಾಟು ನಡೆಸ್ತಾರೆ. ಇದರ ಜೊತೆಗೆ ಸಾವಿರಾರು ಜನ ಮುಂಬೈ, ಪುಣೆ, ಹೈದರಾಬಾದ್ ನಗರಗಳಿಗೆ ಕೆಲಸಕ್ಕೆ ಹೋಗಿದ್ದಾರೆ. ಅವರೆಲ್ಲ ಈಗ ತವರಿಗೆ ವಾಪಸ್ ಬರ್ತಿದ್ದು ಕೊರೋನಾ ಸೋಂಕು ಹೊತ್ತು ತರ್ತಿದ್ದಾರೆ ಅನ್ನೋ ಆತಂಕ ಶುರುವಾಗಿದೆ. ಅದರಲ್ಲೂ ಬೀದರ್ ನೆರೆಯ ರಾಜ್ಯಗಳಾದ ಮಹಾರಾಷ್ಟ್ರ, ತೆಲಂಗಾಣದಲ್ಲಿ ಕೊರೋನಾ ಸೋಂಕಿತರು ಹೆಚ್ಚಾಗಿ ಕಂಡು ಬರ್ತಿದ್ದು, ಈ ಎರಡು ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಕರ್ನಾಟಕದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ತೀರಾ ಕಡಿಮೆ ಇದೆ. ಆದರೆ ಈ ಎರಡು ರಾಜ್ಯದ ಜೊತೆ ಗಡಿ ಹಂಚಿಕೊಂಡಿರೋ ಬೀದರ್ನಲ್ಲೀಗ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರು ಹೆಚ್ಚಾಗ್ತಿದ್ದು ಜಿಲ್ಲೆಯಲ್ಲಿ ಆತಂಕ ಹೆಚ್ಚಿಸಿದೆ. ಹೀಗಾಗಿ ಗಡಿಯಲ್ಲಿ ಲಾಕ್ಡೌನ್ ಬಿಗಿಗೊಳಿಸಲಾಗಿದ್ದು ಪಕ್ಕದ ರಾಜ್ಯಕ್ಕೆ ಹೋಗದಂತ ವಾತಾವರಣ ನಿರ್ಮಾಣವಾಗಿದೆ ಅಂತ ಇಲ್ಲಿನ ಜನ ಹೇಳ್ತಿದ್ದಾರೆ. ಒಟ್ಟಾರೆ ಗಡಿ ಜಿಲ್ಲೆ ಬೀದರ್ಗೆ ಬೇರೆ ರಾಜ್ಯದಿಂದ ಜಿಲ್ಲೆಗೆ ಬರೋರೇ ತಲೆನೋವಾಗಿದ್ದು, ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ತವರಿಗೆ ವಾಪಸ್ ಆಗಿದ್ದಾರೆ. ಇನ್ನು ಸುಮಾರು 4,000 ಜನ ವಾಪಸ್ ಬರಲು ನೋಂದಣಿ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಬೀದರ್ ಗಡಿಗಳಲ್ಲಿರೋ ಚೆಕ್ ಪೋಸ್ಟ್ಗಳಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ. ಈಗಾಗಲೇ ಸುಮಾರು ಬೀದರ್ ಜಿಲ್ಲೆಗೆ 2600ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಮುಂಬೈ, ಪುಣೆ, ಲಾತೂರ್, ಮಹಾರಾಷ್ಟ್ರ ಎಲ್ಲ ಭಾಗದಿಂದಲೂ ಕೂಡ ಈಗಾಗಲೇ ಕಾರ್ಮಿಕರು ಬಂದಿದ್ದಾರೆ. ಇನ್ನೂ ಕೂಡ ಸುಮಾರು 4,000ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಈಗಾಗಲೇ ಜಿಲ್ಲೆಗೆ ಆಗಮಿಸಲಿಕ್ಕೆ ನೋಂದಣಿನೂ ಕೂಡ ಈಗ ಮಾಡಿಕೊಂಡಿರುವಂಥದ್ದು. ಹೀಗಾಗಿ ಎಲ್ಲ ಒಂದು ಕಡೆ ತಬ್ಲೀಗಿ ಜಮಾತ್ನ ನಂಟು, ಇನ್ನೊಂದು ಕಡೆ ವಲಸೆ ಕಾರ್ಮಿಕರಿಂದನೂ ಕೊರೋನಾ ಇಲ್ಲೇನೋ ಹರಡ್ತಾ ಇರುವಂಥದ್ದು. ಹೀಗಾಗಿ ದಿನದಿಂದ ದಿನಕ್ಕೆ ಕೂಡ ಇಲ್ಲಿ ಕೊರೋನಾ ಸೋಂಕು ಇಲ್ಲಿ ಜಿಲ್ಲೆಯಲ್ಲಿ ಜಾಸ್ತಿ ಆಗ್ತಾ ಇದೆ. ಇದೊಂದು ಆತಂಕಕ್ಕೂ ಕೂಡ ಇಲ್ಲಿ ಕಾರಣ ಆಗಿರುವಂಥದ್ದು. ಕ್ಯಾಮರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್, TV9 ಬೀದರ್. ಕಷ್ಟನೋ ಸುಖನೋ ಇರೋದ್ರಲ್ಲೇ ಈ ಕುಟುಂಬ ನೆಮ್ಮದಿಯಾಗಿತ್ತು. ಆದರೆ ಅದೊಂದು ಅಪಘಾತದಿಂದ ಇಡೀ ಕುಟುಂಬಕ್ಕೆ ಇದೀಗ ಸಂಕಷ್ಟವೇ ಬಂದಿದೆ. ಮನೆಯ ಯಜಮಾನನಿಗೆ ಸೂಕ್ತ ಚಿಕಿತ್ಸೆ ಸಿಗದೆ ದಿಕ್ಕೇ ತೋಚದೆ ಪರಿಸ್ಥಿತಿಯಲ್ಲಿದೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ಗೆ ಅಂತ ಅಲೆದಾಡಿದ್ರೂ ಕೂಡ ಇವರ ಗೋಳು ಕೇಳೋರೇ ಇಲ್ಲದ ಹಾಗಾಗಿದೆ. ಹಾಸಿಗೆ ಹಿಡಿದಿರುವ ತಂದೆ, ಮನೆಯ ಯಜಮಾನನಿಗೆ ಆರೈಕೆ ಮಾಡ್ತಿರುವ ಪತ್ನಿ, ಮಗ, ಕುಟುಂಬದ ಜವಾಬ್ದಾರಿ ಹೊತ್ತಿದ್ದ ಮನೆಯ ಯಜಮಾನ ಹಾಸಿಗೆ ಹಿಡಿದು ಮಲಗಿದ್ರೆ ಹೆಬ್ಬಾಗಿಲೇ ಇಲ್ಲದ ಮನೆಯಿದ್ದಂತೆ. ಆ ಕುಟುಂಬದ ಪರಿಸ್ಥಿತಿ ನಿಜಕ್ಕೂ ಕಷ್ಟ. ಹಾವೇರಿ ಜಿಲ್ಲೆಯ ನಾಗೇಂದ್ರಮಟ್ಟಿಯಲ್ಲಿ ಕಂಡುಬಂದ ಕರುಣಾಜನಕ ದೃಶ್ಯಗಳಿವು. ಹೀಗೆ ಹಾಸಿಗೆ ಹಿಡಿದಿರುವ ವ್ಯಕ್ತಿಯ ಹೆಸರು ಶಿವಬಸಪ್ಪ ಕಲಬುರ್ಗಿ. ವಯಸ್ಸು 56 ವರ್ಷ. ಪತ್ನಿ ಮತ್ತು 3 ಮಕ್ಕಳಿರೋ ತುಂಬು ಸಂಸಾರ ಇವರದ್ದು. ಬದುಕಿನ ಬಂಡಿ ಸಾಗಿಸೋಕೆ ಅಂತ ಎಲೆಕ್ಟ್ರಿಕಲ್ ವರ್ಕ್ ಮಾಡಿಕೊಂಡಿದ್ದಾರೆ. ಕಳೆದ ಜನವರಿ ತಿಂಗಳಲ್ಲಿ ಕೆಲಸ ಮುಗಿಸಿ ಮನೆಗೆ ಬರುವಾಗ ಹಿಂದಿನಿಂದ ಬಂದ ಬೈಕ್ ಇವರಿಗೆ ಡಿಕ್ಕಿ ಹೊಡೆದಿತ್ತು. ಅಷ್ಟೇ ನೋಡಿ, ಇವರ ಸಂಸಾರದ ಮೇಲೆ ವಿಧಿಯ ಕೆಟ್ಟ ಕಣ್ಣು ಬಿದ್ದಿತ್ತು. ಅಪಘಾತದಲ್ಲಿ ಶಿವಬಸಪ್ಪ ಅವರ ಬಲಗಾಲು ಮುರಿದು ಹೋಗಿತ್ತು. ಜಿಲ್ಲಾಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗೆ ದಾವಣಗೆರೆ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರು. ದಾವಣಗೆರೆ ಆಸ್ಪತ್ರೆಯಲ್ಲಿ ಎಕ್ಸ್ರೇ, ಸ್ಕ್ಯಾನಿಂಗ್ ಅದು ಇದು ಅಂತ ಮಾಡಿ ಕಾಲಲ್ಲಿ ಸ್ಕ್ರೂ, ರಾಡ್ ಹಾಕಿದ್ದಾರೆ. ಕಾಲಿನ ಮೂಳೆ ಮುರಿದಿದ್ರಿಂದ 2 ಬಾರಿ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ. ಮಾರ್ಚ್ ತಿಂಗಳಲ್ಲಿ ಮತ್ತೊಂದು ಶಸ್ತ್ರಚಿಕಿತ್ಸೆ ಮಾಡಬೇಕಿತ್ತು. ಆದರೆ ಈಗ ಹಾವೇರಿ ಮತ್ತು ದಾವಣಗೆರೆ ಜಿಲ್ಲಾಸ್ಪತ್ರೆ ವೈದ್ಯರು ಮತ್ತು ಸಿಬ್ಬಂದಿ ಕೋವಿಡ್-19 ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಹೀಗಾಗಿ ಶಿವಬಸಪ್ಪ ಅವರಿಗೆ ಸೂಕ್ತ ಚಿಕಿತ್ಸೆ ಸಿಗದೆ ನರಳಾಡ್ತಿದ್ದಾರೆ.
ನಾವೇನು ಹಾವೇರಿಯ ನಾಗೇಂದ್ರಮಟ್ಟಿಯ ಶಿವಬಸಪ್ಪ ಕಲಬುರ್ಗಿ ಅನ್ನುವಂಥವ್ರ ಮನೆಯಲ್ಲಿದ್ವಿ. ಇವರು ಕಳೆದ ಜನವರಿ ತಿಂಗಳಲ್ಲಿ ಅಪಘಾತ ಇವ್ರಿಗೆ ಅಂದರೆ ಇವ್ರು ನಡ್ಕೊಂಡು ಬರಬೇಕಾದ್ರೆ ಹಿಂದ್ಗಡೆಯಿಂದ ಬಂದು ಬೈಕ್ ಅಪಘಾತ ಆಗಿತ್ತು. ಈ ಸಂದರ್ಭದಲ್ಲಿ ಏನು ಇವರ ಎಡಗಾಲ್ಗೆ ಸಾಕಷ್ಟು ಪ್ರಮಾಣದಲ್ಲಿ ಗಾಯ ಆಗಿ ಅವರು ಏನು ಸರ್ಕಾರಿ ಆಸ್ಪತ್ರೆ ಮೂಲಕ ದಾವಣಗೆರೆ ಆಸ್ಪತ್ರೆಗೆ ಚಿಕಿತ್ಸೆಗೆ ತೋರಿಸಿದ್ರು. ಅಲ್ಲಿ ಏನು ಆರಂಭದಲ್ಲಿ ಒಂದು ಆಪರೇಷನನ್ನು ಮಾಡಿದ್ರು. ನಂತರ ಅವರ ಕಾಲಲ್ಲಿ ಕೂಡ ನೀವು ಇಲ್ಲಿ ಗಮನಿಸ್ಬೋದು, ಈಗಲೂ ಕೂಡ ಅವರ ಕಾಲಲ್ಲಿ ಸ್ಕ್ರೂ ಮತ್ತು ರಾಡನ್ನು ಹಾಕಿರುವಂಥದ್ದು. ಇದೇನು ಮತ್ತೆ 2ನೇ ಬಾರಿನ ಆಪರೇಷನ್ ಮಾಡಿದ್ರು, ಆವಾಗೂ ಕೂಡ ಸಕ್ಸಸ್ ಆಗಿರಲಿಲ್ಲ. ನಂತರ ಫೆಬ್ರವರಿ ತಿಂಗಳ ನಂತರ ಮತ್ತೆ ಮಾರ್ಚ್ನಲ್ಲಿ ಬರುವಂತೆ ಹೇಳಿದರು. ಹೀಗಾಗಿ ನನಗೆ ಇವರು ಪದೇ ಪದೇ ದಾವಣಗೆರೆ ಆಸ್ಪತ್ರೆ ಇರ್ಬೋದು ಮತ್ತು ಹಾವೇರಿ ಜಿಲ್ಲಾಸ್ಪತ್ರೆಗೆ ಅಲ್ದಾಡಿದ್ರು ಕೂಡ ಇವರಿಗೆ ಚಿಕಿತ್ಸೆ ಸಿಗ್ತಾ ಇಲ್ಲ. ಅಪಘಾತದಲ್ಲಿ ಗಾಯಗೊಂಡು ಕಾಲಿನ ಸಮಸ್ಯೆಯಿಂದ ಬಳಲ್ತಿರೋ ಶಿವಬಸಪ್ಪ ಈಗ ಮಲಗಿದಲ್ಲೇ ಮಲಗಿದ್ದಾರೆ. 3 ಮಕ್ಕಳು, ಪತ್ನಿ ಇರೋ ತುಂಬು ಕುಟುಂಬ ಸಾಗಿಸೋಕೆ ಇವರ ದುಡಿಮೆಯೇ ಆಧಾರ ಆಗಿತ್ತು. ಕಳೆದ 5 ತಿಂಗಳಿನಿಂದ ಮನೆಯ ಯಜಮಾನ ಹಾಸಿಗೆ ಹಿಡಿದಿದ್ರಿಂದ ಈಗ ಮನೆಯ ಪರಿಸ್ಥಿತಿ ಸಹ ಕೆಟ್ಟು ಹೋಗಿದೆ. ಈಗ ಏನಾಗಿದೆ ಅಂದರೆ ಅವ್ರಿಗೆ 5 ತಿಂಗಳು ಇದೇ ರೀತಿ ಬೆಡ್ ರೆಸ್ಟಲ್ಲಿ ಇರೋದ್ರಿಂದ ಅವ್ರಿಗೆ ಯಾವ ಪಾರ್ಟ್ಸ್ನೂ ಮೂವ್ ಮಾಡೋಕ್ಕಾಗಲ್ಲ. ಎಲ್ಲನೂ ಇಲ್ಲೇ, ಒಂದು ಊಟ ಆಗಲಿ ತಿಂಡಿ ಆಗಲಿ ಏನೇ ಆಗಲಿ ಅವರೆಲ್ಲ ಇಲ್ಲೇ ಇದು ಮಾಡಬೇಕು. ಆಮೇಲೆ ಅಲ್ಲಿ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ಗೆ ಅಂತ ಹೋದ್ರೆ ಏನು ಮಾಡ್ತಾರೆ, ಎಲ್ಲನೂ ಆಚೆನೇ ಬರೆದು ಕೊಡ್ತಾರೆ. ಆಲ್ಮೋಸ್ಟ್ 80% ಎಲ್ಲ ಮೆಡಿಸನ್ ಆಗಲಿ ಇದನ್ನಾಗಲಿ ಏನು ಬೇಕು ಅದೆಲ್ಲ ಆಚೆನೇ ತರಿಸ್ತಾರೆ. ಸೊ ಈ ಥರ ಸಿಚುವೇಶನ್ ಇದೆ. ಈ ಕರೋನಾ ಇರೋದ್ರಿಂದ ಯಾರಿಗೂ ಕೆಲಸ ಕಾರ್ಯ ಇಲ್ಲ. ಸೊ ಯಾರ ಹತ್ರನೂ ದುಡ್ಡಿನ ವ್ಯವಸ್ಥೆನೂ ಇಲ್ಲ. ಅದಕ್ಕಾಗಿ ಈ ಥರ ಈಗ ಅದು ಕಾಲಲ್ಲಿ ರಾಡಿರೋದ್ರಿಂದ ಅವ್ರಿಗೆ ತುಂಬ ಸಮಸ್ಯೆ ಆಗ್ತಿದೆ. ಅದಕ್ಕೆ ಒಂದು ಸ್ವಲ್ಪ ಹಾಸ್ಪಿಟ್ಲಿನ ಫೆಸಿಲಿಟಿ ಮಾಡಿಕೊಟ್ಟು ಅವ್ರನ್ನ ಅಡ್ಮಿಟ್ ಮಾಡಿಸಿ ಅವ್ರಿಗೇನೊಂದು ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸರ್ಕಾರಿ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ಸಿಗ್ತಿಲ್ಲ. ಖಾಸಗಿ ಆಸ್ಪತ್ರೆಗೆ ಹೋಗೋಣ ಅಂದ್ರೆ ಈ ಕುಟುಂಬದವರ ಬಳಿ ಅಷ್ಟೊಂದು ಹಣವಿಲ್ಲ. ಹೀಗಾಗಿ ಮನೆಯ ಯಜಮಾನನಿಗೆ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಡಿ ಅಂತ ಗಾಯಾಳುವಿನ ಕುಟುಂಬಸ್ಥರು ಸರ್ಕಾರ ಮತ್ತು ಜಿಲ್ಲಾಡಳಿತಕ್ಕೆ ಬೇಡಿಕೊಳ್ತಿದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಡಪಾಯಿ ಕುಟುಂಬದ ಕಣ್ಣೀರನ್ನ ಒರೆಸುವ ಕೆಲಸ ಮಾಡಬೇಕಿದೆ. ಪ್ರಭುಗೌಡ, TV9 ಹಾವೇರಿ. ಜಸ್ಟ್ ಬೆಂಗಳೂರು ಪ್ರತಿದಿನ ರಾತ್ರಿ 10 ಗಂಟೆಗೆ TV9ನಲ್ಲಿ ಮಾತ್ರ.